ನೂರಾರು ವರ್ಷಗಳ ಇತಿಹಾಸವಿರುವ ಅನ್ನದಾನೇಶ್ವರ ಮಠದ ಪಹಣಿಯಲ್ಲೂ ವಫ್ ಆಸ್ತಿ ನಮೂದ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿರುವ ಹಾಲಕೆರೆ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಪಹಣಿಯಲ್ಲಿ ವಫ್ ಆಸ್ತಿ ಎಂದು ನಮೂದಾಗಿದ್ದನ್ನು ತೆಗೆದುಹಾಕುವಂತೆ ಸ್ಥಳೀಯ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಗುರುವಾರ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಸಭೆ ನಡೆಸಿದರು. ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇದ್ದೇವೆ, ಆದರೆ ಇತ್ತೀಚೆಗೆ ವಫ್ ಮಂಡಳಿ ಬೆಂಕಿ ಹಚ್ಚಲು ಕೆಲಸ ಮಾಡುತ್ತಿದೆ. ಶ್ರೀಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಮಠದಲ್ಲಿ ಸಾವಿರಾರು ವರ್ಷಗಳಿಂದ ಶಿಕ್ಷಣ ಹಾಗೂ ದಾಸೋಹ ನಡೆಯುತ್ತಿದೆ ಎಂದರು. ಸರ್ವೆ ನಂಬರ್ ಆಗಿದ್ದೇನು? 1953ರಲ್ಲಿ ಸರ್ಕಾರದ ಮೂಲ ಸರ್ವೆ ನಕ್ಷೆ ಸರ್ವೆ ನಂಬರ್ 17ರಲ್ಲಿ 6 ಎಕರೆ 37 ಗುಂಟೆ ಆಸ್ತಿ ಸರ್ಕಾರಿ ಹೆಸರಿನಲ್ಲಿದೆ. ಅದರಲ್ಲಿ 2 ಎಕರೆ 18 ಗುಂಟೆ ಪ್ರದೇಶದಲ್ಲಿ ಸದ್ಯ ಸಾರ್ವಜನಿಕರ ಮನೆಗಳಿದ್ದು 20 ಗುಂಟೆ ರಸ್ತೆ, 35 ಗುಂಟೆಯಲ್ಲಿ ಈಶ್ವರ ದೇಗುಲ ಹಾಗೂ ಶ್ರೀ ಅನ್ನದಾನೇಶ್ವರ ಮಠ ಹಾಗೂ 3 ಎಕರೆ 18 ಗುಂಟೆಯಲ್ಲಿ ದರ್ಗಾ ಹಾಗೂ ಕಬ್ರಸ್ಥಾನಕ್ಕೆ ಸೇರಿದಂತೆ ನಮೂದಾಗಿದ್ದು ಎಂದು ಈ ಮೊದಲು ತಹಸೀಲ್ದಾರ್ ನೀಲಿನಕ್ಷೆ ಉಲ್ಲೇಖಿಸಲಾಗಿತ್ತು. ಆ ರೀತಿ ಪಹಣಿಯಲ್ಲಿ ಬರಬೇಕಾಗಿತ್ತು. ಆದರೆ 29 ಜನವರಿ 2021ರಿಂದ ಸರ್ವೆ ನಂಬರ್ 17ರಲ್ಲಿ ಎಲ್ಲ ಆಸ್ತಿ ವಫ್ ಬೋರ್ಡ್ಗೆ ಸೇರಿದ್ದಾಗಿದೆ ಎಂದು ಪಹಣಿಯಲ್ಲಿ ಬರುತ್ತದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಪಹಣಿಯಲ್ಲಿ ವಫ್ ಹೆಸರು ತೆಗೆದು ಹಾಕಬೇಕು. ಮಠದ 35 ಗುಂಟೆ ಆಸ್ತಿಗೆ ಪ್ರತ್ಯೇಕ ಪಹಣಿ ನೀಡಬೇಕು. ವಫ್ ಮಂಡಳಿ ಹೆಸರು ತೆಗೆದು ಈ ಹಿಂದೆ ಇರುವ ಖಬರಸ್ಥಾನಕ್ಕೆ 3.18 ಗುಂಟೆ ಪಹಣಿ, ಇನ್ನುಳಿದ ನಿವಾಸಿಗಳು ವಾಸಿಸುವ ಕಾಲೋನಿಗೆ ಸಾರ್ವಜನಿಕರ ಆಸ್ತಿ ಎಂದು ನಮೂದಾಗಬೇಕು. ಇದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರ, ಸಂಘಯ್ಯ ವಸ್ತ್ರದ, ಮಹಾಂತೇಶ್ ಅಗಸಿ ಮುಂದಿನ, ಬಸವರಾಜ ಹಳ್ಳೂರ್, ವಿಶ್ವನಾಥ ಕನ್ನೂರ್, ರಾಜಪ್ಪ ಚಿನ್ನಿವಾಲರ್, ಬಸವರಾಜ ಬಾಚಲಾಪುರ್, ಸಿದ್ದಯ್ಯ ಬಾಳಿ ಹಳ್ಳಿಮಠ್, ಮಲ್ಲಯ್ಯ ಕೋಮಾರಿ, ಶೇಖಪ್ಪ ಸಜ್ಜನ್, ಶ್ರೀಶೈಲಪ್ಪ ಮುಟಗಿ, ಬಸವರಾಜ ದಾವಣ್ಣವರ್, ಅಂದಾನಯ್ಯ ಸೊಪ್ಪಿಮಠ, ಮಹಾಂತಯ್ಯ ಕೋಮಾರಿ, ಮರೇಗೌಡ ಬೂದೂರ್, ಯಮ್ನೂರ್ ಮಡಿವಾಳರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಹಾಲಕೆರೆ ಶಾಖಾ ಮಠ 28 ಶಾಖಾ ಮಠಗಳು ಅದಾವು. ಅದರಲ್ಲಿ ಮುಸಲ್ಮಾನ್ ಸಮಾಜದವರ ಆ ಒಂದು ಗುಡಿಯನ್ನು ಕಟ್ಸ್ಯಾರ. ಇಲ್ಲಿ ಅನ್ನದಾನೇಶ್ವರ ಮಠದವರು ಅವರ ಚೇರ್ಮನ್ ಆಗ್ಯಾರ. ಅಂಥ ಒಂದು ಭಾವೈಕ್ಯತೆ ಊರು ನಮ್ಮ ಹನುಮಸಾಗರ. ಇಂಥದ್ರಲ್ಲಿ ನಮ್ಮ ಈ ವಕ್ಫ್ ಬೋರ್ಡ್ನಲ್ಲಿ 6 ಎಕರೆ 35 ಗುಂಟೆ ಜಮೀನು ಐತೆ. ಒಟ್ಟು ವಕ್ಫ್ ಬೋರ್ಡಿಂದು ಅದರಲ್ಲಿ 35 ಗುಂಟೆ ನಮ್ಮ ಅನ್ನದಾನೇಶ್ವರ ಶಾಲೆ, ನಮ್ಮ ಅನ್ನದಾನೇಶ್ವರ ಬಸವಣ್ಣ ದೇವಸ್ಥಾನ, ಪತ್ರಿಕಟ್ಟಿ ದೇವಸ್ಥಾನ, ನಮ್ಮದು ಪುರಾತನ ಕಾಲದಿಂದಲೂ ಈ ಮಠ ಇದೆ. ಇದಕ್ಕೆ ಆದಂಥ ಒಂದು ಪಾಣಿ ಇದೆ. ಆ ಪಾಣಿ ರಸ್ತೆ ಇದೆ, ಗಾಂಧಿ ಸರ್ಕಲ್ ಇದೆ ಅಂತ ಬಂದಿದೆ. ಈ ವಿಚಾರವನ್ನು ನಾವು ನಮ್ಮ ಹಾಲಕೆರೆ ಅರ್ಜಾವರ ಹತ್ರ ಪ್ರಸ್ತಾಪ ಮಾಡಿದಾಗ ಇದು ರಾಜ್ಯದಲ್ಲಿ ಒಂದು ವಕ್ಫಿಗೆ ಸಂಬಂಧಿಸಿದಂತೆ ಎಲ್ಲ ಕಡೆನೂ ವಿತೌಟ್ ನೋಟಿಸು ವಿತೌಟ್ ಹಾಗೆ ಹೋಗ್ತಂತ ಒಂದು ನಾವೆಲ್ಲ ಮಾಧ್ಯಮ ಹೋರಾಟಗಳು ಶಾಲೆ ನಡೆಸುತ್ತಾ ಬಂದಿರುವ ಪ್ರತೀತಿ ಇರುತ್ತದೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಗದಗಿನ ನರೇಗಲ್ಲಿಂದ ಶ್ರೀ ಅನ್ನದಾನೇಶ್ವರ ಮಠ ಶಿಕ್ಷಣ ಮತ್ತು ಸೌಲಭ್ಯಗಳು, ಹೀಗೆ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆ, ಎಲ್ಲ ಅನ್ನದಾನೇಶ್ವರ ಮಠ ಅಂಗಸಂಸ್ಥೆಗಳು ರಾಜ್ಯದಲ್ಲಿ ಒಟ್ಟು 28 ಶಾಖಾ ಮಠಗಳನ್ನು ಹೊಂದಿರುತ್ತವೆ. ಹನುಮಸಾಗರದ ಸರ್ವೆ ನಂಬರ್ 17ರಲ್ಲಿ ಒಟ್ಟು 6 ಎಕರೆ 37 ಗುಂಟೆ ಪಹಣಿಯಲ್ಲಿ 2 ಎಕರೆ 18 ಗುಂಟೆ ವಾಸವಿದ್ದ 2 ಎಕರೆ 18 ಗುಂಟೆಯಲ್ಲಿ ವಾಸವಿದ್ದ ಮನೆಗಳದಾವೆ. 20 ಗುಂಟೆ ರಸ್ತೆ ಇದೆ ಮತ್ತು 35 ಗುಂಟೆ ಶ್ರೀ ಅನ್ನದಾನೇಶ್ವರ ಮಠ ಶಾಲೆಗಳು ಇದ್ದು ಮತ್ತು 3 ಎಕರೆ 18 ಗುಂಟೆ ನಮ್ಮ ಇಲ್ಲಿ ಪಕ್ಕದ ದರ್ಗಾ ಮತ್ತು ಕಬರಸ್ಥಾನ ಇರುತ್ತದೆ. ಒಟ್ಟು 6 ಎಕರೆ 37 ಗುಂಟೆಯಲ್ಲಿ ನಮಗೆ ಈ ಹಿಂದೆ 30 ಗುಂಟೆ ವಿತ್ ಪರ್ಮಿಷನ್ ಅಂತಂದು ನಮ್ಗೆ ಒಂದು ಈ 1962ಕ್ಕಿಂತ ಪೂರ್ವದೊಳಗೆ 61ಕ್ಕಿಂತ ಪೂರ್ವದೊಳಗೆ ದೇವಪಾಣಿ ಒಳಗೆ ನೋಂದಣಿ ಮಾಡಿರ್ತಾರೆ. ಮತ್ತು 1953 ಸರ್ಕಾರದ ಮೂಲ ಸರ್ವೆಯಲ್ಲಿ ಸರ್ವೆ ನಂಬರ್ 17ರಲ್ಲಿ ದೇವಸ್ಥಾನದ ಚಿತ್ರ ಇರುವ ಬಗ್ಗೆ
ಆಯುಕ್ತರ ಕಚೇರಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಬೆಂಗಳೂರು ಇವರಲ್ಲಿ ನಾವು ಅರ್ಜಿ ಸಲ್ಲಿಸಿದಾಗ 3 ಮತ್ತು 2011ರಲ್ಲಿ ಆ ಸರ್ವೆ ನಂಬರ್ 17ರಲ್ಲಿ ಸರ್ಕಾರದ ಮೂಲ ಸರ್ವೆಯಲ್ಲಿ ದೇವಸ್ಥಾನದ ಚಿಹ್ನವಿರುವುದು ಈ ಅನ್ನದಾನೇಶ್ವರ ಮಠಕ್ಕೆ ಅದು ಒಂದು ಹೊಂದಾಣಿಕೆ ಆಗುತ್ತದೆ ಅಂತ ನಾವು 2011ರಲ್ಲಿ ವಕ್ಫ್ ಬೋರ್ಡ್ಗೆ ಈ ಮಾಹಿತಿಯನ್ನು ಸಲ್ಲಿಸಿರ್ತೇವೆ. ಮತ್ತು 1961-62ರಿಂದ ಗ್ರಾಮ ಪಂಚಾಯತಿ ಒಳಗೆ ಸ್ಕೂಲು, ಬಸವಣ್ಣದೇವರ ಗುಡಿ ಅಂತ ದಾಖಲಾತಿಗಳು ಅದು. ಮತ್ತು ಟೋಟಲ್ಲು ಒಟ್ಟಾಗಿ ಸರ್ಕಾರಿ ಕಬರಸ್ಥಾನ 6 ಎಕರೆ 37 ಗುಂಟೆಗಳಲ್ಲಿ ದಿನಾಂಕ 29/1/2021ರಲ್ಲಿ ಸದರಿ ಜಮೀನು ವಕ್ಫ್ ಆಸ್ತಿ ಎಂದು ವರ್ಗಾವಣೆಯಾಗಿರುತ್ತದೆ. ಈ ಮೊದಲು 2021ಕ್ಕಿಂತ ಮೊದಲು ಪಹಣಿಯಲ್ಲಿ ಸರ್ಕಾರಿ ಕಬರಸ್ಥಾನ, ಸರ್ಕಾರಿ ಮತ್ತು ಕಾಲಂ ನಂಬರ್ 6ರಲ್ಲಿ ಪಟ್ಟ ಅಂತ ಇರುತ್ತದೆ. ಟೋಟಲ್ ಒಟ್ಟಾರೆಯಾಗಿ ಸರ್ಕಾರಿ ಆಸ್ತಿ ಸರ್ವೆ ನಂಬರ್ 17ರಲ್ಲಿ ಟೋಟಲ್ ಒಟ್ಟಾರೆ ಸರ್ಕಾರಿ ಆಸ್ತಿ ಈ ಇದರಿಂದ ನೋಡಿದಾಗ ಈ ಸರ್ವೆ ನಂಬರ್ 17 ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡೋದಂದ್ರೆ ನೂರಾರು ಇತಿಹಾಸ ಇರುವ ಮಠವನ್ನು ಇಲ್ಲಿ ಯಾವುದೇ ನಮ್ಗೆ ಈ ಗ್ರಾಮದಲ್ಲಿ ಯಾವುದೇ ಒಂದು ಘಟನೆಗಳು ಹಿಂದಿನ ಸಂಭವಿಸಿದಾಗ ಈ ನಮ್ಮ ಹಿಂದಿನ ಲಿಂಗೈಕ್ಯ ಅನ್ನದಾನ ಮಾಧ್ಯಮಗಳು ಮತ್ತು ಸದರದ ಲಿಂಗೈಕ್ಯ ಸೈಯದ್ ಹಜರತ್ ಮುರ್ತುಜಾ ಖಾದ್ರಿ ಅವರು ಈ ಊರಿನ ವಾತಾವರಣವನ್ನು ತಿಳಿ